ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ತುಂಬ ವರ್ಷದ ಆಸೆ ನಮ್ಮಪ್ಪಂದು. ಸೊ ಅದು ಇವತ್ತು ನೆರವೇರ್ತಾ ಇದೆ. ಅಂದರೆ ಫಸ್ಟಿಗೂ ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳಿಲ್ಲ. ಬಟ್ ಕೆಲವೊಂದು ರೀಸನ್ಸಿಂದ, ಕೆಲವೊಂದು ಕಾರಣಗಳಿಂದ, ಕೆಲವೊಂದು ಏನು ಕಷ್ಟಗಳಿಂದ ಅವ್ರಿಗೆ ಆ ಆಸೆನ ಪೂರ್ತಿ ಮಾಡೋಕ್ಕಾಗಿಲ್ಲ, ಅರ್ಧದಲ್ಲೇ ಬಿಟ್ಬಿಟ್ರು. ಸೊ ಕೆಲವರಿಗೆ ಗೊತ್ತಾಗಿರ್ಬೋದು ತಮ್ಮನೇಲಿ ನೋಡಿ ಏನು ಅಂತೇಳಿ. ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು ನಮ್ಮಪ್ಪನಿಗೆ ಆಟೋ ತೆಗೆಯೋದಕ್ಕೆ ಅಂತೇಳಿ. ನಮ್ಮಪ್ಪ ತುಂಬ ವರ್ಷಗಳಿಂದ ಆಸೆ, ಏನು ಸ್ವಂತ ದುಡಿಮೆ ಮಾಡಬೇಕು, ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಬಾರ್ದು ಅಂತಲ್ಲಿ ಈ ಥರ ತುಂಬ ಆಸೆ ಇತ್ತು. ಬಟ್ ಕೆಲವೊಂದು ಪ್ರಾಬ್ಲಮ್ಸ್ಗಳಿಂದ ಅವ್ರಿಗೆ ಆಗಿಲ್ಲ, ನಾನು ಮುಂದೆ ಹೇಳ್ತೀನಿ. ಸೊ ಇವಾಗ ಟೈಮ್ ಆಯಿತು, ಹೋಗೋಣ. ಮನೇಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು, ಅಪ್ಪ, ಅಮ್ಮ, ಆಮೇಲೆ ನಂದು ಸಿಸ್ಟರ್. ನಮ್ಮ ಅಪ್ಪನಿಗೆ ನಿಮ್ಗೆ ಗೊತ್ತು, ವಿಡಿಯೋ ನೋಡೋರಿಗೆ ಗೊತ್ತಿರ್ಬೋದು, ನಮಗೆ ಗಂಡು ಮಕ್ಕಳಿಲ್ಲ. ಆಮೇಲೆ ಅಳಿಯಂದ್ರು ಎಲ್ಲ ಬೇರೆ ಕಡೆ ಕೆಲಸದಲ್ಲಿದ್ದಾರೆ, ಔಟ್ ಆಫ್ ಕಂಟ್ರಿ ಈ ಥರ ಎಲ್ಲ ಇದ್ದಾರೆ. ಸೊ ಹಾಗಾಗಿ ನಾವೇ ಹೋಗ್ತಾ ಇದ್ದೀವಿ, ನಾವೇ ಗಂಡು ಮಕ್ಕಳಾಗಿ ನಾವೇ ಅಪ್ಪನ ಜೊತೆ ಏನು ಆಟೋ ತಗೊಬರೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ಅಂದರೆ ಆಟೋ ತಗೊಬರೋದು ನಮ್ಮ ಅಪ್ಪನೇ, ಬಟ್ ಒಂದು ಖುಷಿ ಅಲ್ವಾ. ಸೊ ಆ ಖುಷಿಲಿ ನಾವೂ ಏನು ಏನು ಹೇಳೋದು ಅದಕ್ಕೆ, ನಾವೂ ಏನು ಹೇಳೋದು ಅದಕ್ಕೆ, ಅಯ್ಯೋ ಏನು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಓಕೆ, ನಾವು ಆ ಖುಷಿಲಿ ಪಾಲ್ಗೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಟೈಮ್ ಆಯಿತು, ಬೇಗ ಬಾ ಅಂತ ಹೇಳಿದ್ದಾರೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಫಸ್ಟ್ ಅಮ್ಮನ ಮನೆಗೆ ಹೋಗ್ತೀನಿ, ಅಲ್ಲಿಂದ ಒಟ್ಟಿಗೆ ಎಲ್ಲರೂ ಹೋಗೋಣ ಅಂತೇಳಿ. ಸೊ ಏನೆಲ್ಲ ಆಗುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಇವತ್ತು ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾರೂ ಸ್ಕಿಪ್ ಮಾಡದೆ ನೋಡಿ. ಸೊ ಇವಾಗ ಹೋಗೋಣ, ಏನಾಗುತ್ತೆ ಅಂತೇಳಿ ನೋಡೋಣ. ಇವಾಗ ಹೋಗುವಾಗ ಅಷ್ಟೊಂದು ಮಳೆ ಬರ್ತಾ ಇಲ್ಲ, ಸ್ವಲ್ಪ ಲೈಟಾಗಿ ಮೋಡ ಇದೆ, ಮಳೆ ಬರೋ ಸೀನೇ ಇದೆ, ಆದರೂ ಬಂದಿಲ್ಲ. ಇವಾಗ ಹೋಗುವಾಗ ಆಟೋದಲ್ಲೇ ಹೋಗ್ತೀವಿ. ಸೊ ಫಸ್ಟಿಗೆ ಇವಾಗ ನಾನು ಅಮ್ಮನ ಮನೆ ಹೋಗ್ತೀನಿ. ಅಮ್ಮನ ಮನೆ ಹೋಗಿ ಅಲ್ಲಿಂದ ಅಮ್ಮ, ನಾನು, ನನ್ನ ತಂಗಿ, ಆಮೇಲೆ ನಮ್ಮಪ್ಪ, ಆಮೇಲೆ ಬೇರೆಯವರೊಬ್ಬರು ಆಟೋದವರು, ಅವರು ಸಾಕ್ಷಿಗೆ ಬೇಕು ಅಂತೇಳಿ. ಸೊ ನಾವಿಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ಫಸ್ಟಿಗೆ ನಾನಿಲ್ಲಿ ಅಮ್ಮನ ಮನೆಗಿಲ್ಲಿ ಹೋಗ್ತಾ ಇದ್ದೀನಿ. ಒಂದ್ಸಲ ಜೋರಾಗಿ ಮಳೆ ಬಂದು ನಿಂತು ಹೋಯಿತು. ಸೊ ಇವಾಗ ಬಂದಿಲ್ಲ, ಮಳೆ ಬರುವ ಚಾನ್ಸಸ್ಸಲ್ಲಿ ಇದೆ. ಅಸ್ಸಲಾಮು ಅಲೈಕುಂ. ಟೆನ್ಷನ್ ಇಲ್ಲ ಅಲ್ಲಿ ಕಂಡಿಲ್ಲ ಹೂವಲ್ಲ ಫಾತಿಮಾ ಬೇಕಾರೆ ಮೇ ಎಡ್ಕಟ್ಟುಂಟು ಆರು ಅಲ್ಲ ಬಾಕ್ಸ್ ಬೆಚ್ಚಂಡಾರು ಸ್ವೀಟ್ಸ್ ಬಾಕ್ಸ್ ಉಂಡಲ್ಲಿ ಅಲ್ಲಿ ಬೆಚ್ಚಂಡಾರು ಅದು ಮಾತ್ರ ಆಟೋ ಬರೋದು ಸ್ವಲ್ಪ ಲೇಟ್ ಆಯಿತು. ಅಷ್ಟೊತ್ತಿಗೆ ಮಳೆನೇ ಬಂತು, ಜೋರಾಗಿ ಮಳೆ ಬರ್ತಾ ಇದೆ. ಒಟ್ಟಿನಲ್ಲಿ ಆಟೋದಲ್ಲಿ 3 ಜನರಿಗೆ, ಅಂದರೆ ಇವಾಗೆಲ್ಲ ಚಿಕ್ಕ ಚಿಕ್ಕ ಆಟೋ, ಇವಾಗೆಲ್ಲ ಕರೆಂಟಿದ ಆಟೋ ಎಲ್ಲ ಸ್ವಲ್ಪ ದೊಡ್ಡದಿರುತ್ತೆ, ಬಟ್ ಇದು ಸ್ವಲ್ಪ ಚಿಕ್ಕದಿದೆ ಆಟೋ. ಸೊ ಜಾಗ ಸಾಕಾಗಲ್ಲ, 4 ಜನ ಅಡ್ಜಸ್ಟ್ ಮಾಡಿಕೊಂಡು ಕೂತ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಬರುವಾಗ ನಮ್ಮ ಅಪ್ಪಂದೇ ಆಟೋದಲ್ಲಿ ಬರೋಣ ಅಂತೇಳಿ. ಸೊ ಇವಾಗ ನಾವಿಲ್ಲಿ ರೀಚ್ ಆಗಿದ್ದೀವಿ. ನಮ್ಮಪ್ಪಂದು ಒಂಥರ ಏನು, ಅವ್ರಿಗೆ ಡ್ರೈವಿಂಗ್ ಮಾಡುವಾಗ ಏನೂ ಆಗಲ್ಲ. ಇವಾಗ ಕಾರ್ ಆಗಲಿ, ದೊಡ್ಡ ದೊಡ್ಡ ಬಸ್ ಆಗಲಿ, ಅಥವಾ ಲಾರಿ ಈ ಥರದಲ್ಲಿ ಇದೆಯಲ್ವ, ಆ ಥರದೆಲ್ಲ ಡ್ರೈವಿಂಗ್ ಮಾಡ್ಕೊಳ್ಳುವಾಗ ಅವ್ರಿಗೆ ಏನೂ ಆಗಲ್ಲ, ವಾಮಿಟ್ ಆಗಲ್ಲ, ಒಂಥರ ವಾಂತಿ ಬಂದಾಗೆ ಫೀಲ್ ಆಗೋದು, ತಲೆ ಸುತ್ತು ಬಂದಾಗ ಆಗೋದು, ಆ ಥರ ಏನೂ ಆಗಲ್ಲ. ಬಸ್ಸಲ್ಲಿ ಕೂತ್ಕೊಂಡು ಬರೋದಕ್ಕಂತೂ ಆಗಲ್ಲ, ಬಸ್ಸಲ್ಲಾಗಲಿ ಕಾರಲ್ಲಾಗಲಿ ಯಾವುದ್ರಲ್ಲೇ ಆಗಲಿ. ಆಟೋದಲ್ಲೂ ಇವನ್ ಅವ್ರಿಗೆ ಆಟೋದಲ್ಲೂ ಬರೋಕ್ಕಾಗಲ್ಲ. ನಮಗೆ ಆಟೋದಲ್ಲೆಲ್ಲ ಆಗುತ್ತೆ, ಬಸ್ಸಲ್ಲೆಲ್ಲ ಸ್ವಲ್ಪ ದೂರ ಹೋದಾಗೆಲ್ಲ ಸ್ವಲ್ಪ ವಾಮಿಟ್ ಥರ ಫೀಲೆಲ್ಲ ಆಗುತ್ತೆ. ಸೊ ಟ್ಯಾಬ್ಲೆಟ್ ಕುಡಿದ್ರೆ ಕರೆಕ್ಟ್ ಆಗುತ್ತೆ. ಬಟ್ ನಮ್ಮಪ್ಪನಿಗೆ ಏನು ಆಟೋದಲ್ಲೂ ಹೋಗೋಕ್ಕಾಗಲ್ಲ, ಆ ಥರ ಆಗುತ್ತೆ. ಸೊ ಇವಾಗ ಫೈನಲ್ ಆಗಿ ಡಾಕ್ಯುಮೆಂಟೆಲ್ಲ ನಿನ್ನೆನೇ ಸಬ್ಮಿಟ್ ಮಾಡಿದರು, ನಿನ್ನೆನೇ ತಗೊಂಡು ಹೋಗಿ ಅಂತ ಹೇಳಿದರು. ಬಟ್ ನಿನ್ನೆ ತಗೊಂಡು ಹೋಗಿಲ್ಲ, ಇವತ್ತು ತಗೊಂಡು ಹೋಗೋಣ ಅಂತೇಳಿ. ಸೊ ಇವಾಗ ಎಲ್ಲ ಆಗಿದೆ. ನಮ್ಮಪ್ಪ ಎಲ್ರಿಗೂ ಇಲ್ಲಿ ಲಡ್ಡು ಹಂಚ್ತಾ ಇದ್ದಾರೆ. ಇಲ್ಲಿ ನಮ್ಮಪ್ಪ ಇವಾಗಂತಲ್ಲ,
ಫಸ್ಟಿಂದನೇ ಮದುವೆ ಆಗಿರೋ ದಿನದಿಂದ ಇವಾಗ ತನಕ ನಮ್ಮಪ್ಪ ಎಲ್ಲ ಕೆಲಸ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋದಾಗಲಿ ಅಥವಾ ಮನೆಯಿಂದ ಕೆಲಸಕ್ಕೆ ಹೋಗುವಾಗ ಏನಾದರೂ ದುಡ್ಡು ಏನಾದರೂ ಇರಲ್ವಲ್ಲ, ನಮ್ಮ ಅಮ್ಮನ ಕೈಯಿಂದನೇ ಬೆಳಿಗ್ಗೆ ನಮ್ಮ ಅಪ್ಪನ ಹತ್ರ ಇದ್ರೂ ನಮ್ಮಪ್ಪ ಬೆಳಿಗ್ಗೆ ಹೋಗುವಾಗ ನಮ್ಮ ಅಮ್ಮನ ಕೈಯಿಂದನೇ ಬೋನಿಗೆ ಅಂತೇಳಿ ತಗೊಂಡು ಹೋಗೋದು. ನಮ್ಮಪ್ಪನಿಗೆ ನಮ್ಮಮ್ಮ ಲಕ್ಕಿ ಅಂತೇಳಿ ನಮ್ಮಪ್ಪ ತುಂಬ ಒಂದು ಹೆಮ್ಮೆಯಿಂದನೇ ಹೇಳ್ತಾರೆ, ನಿಮ್ಮಮ್ಮ ಇರೋದ್ರಿಂದ ನಾನು ಈ ಲೆವೆಲಿಗೆ ಇದ್ದೀನಿ ಅಂತೇಳಿ, ಇಲ್ಲಾಂದರೆ ನಾವು ಈ ಥರ ಇರ್ತಿಲ್ಲ. ನಿಮ್ಮ ಅಮ್ಮಂದು ತಲೆ ಖರ್ಚು, ನಿಮ್ಮಮ್ಮ ಮಾಡಿರುವಂತಹ ಸೇವಿಂಗ್ಸ್, ನಿಮ್ಮಮ್ಮ ಏನು ಈ ನಮ್ಮ ಫ್ಯಾಮಿಲಿ ಅಂದರೆ 6 ಜನ ಹೆಣ್ಮಕ್ಳು ಅವ್ರದ್ದು ಮದುವೆ ಅದಕ್ಕೆಲ್ಲ ನಮ್ಮಪ್ಪ ದುಡ್ದು ಕೊಟ್ಟಿದ್ದಾರೆ, ಇಲ್ಲಾಂತೇಳಿ ನಮ್ಮಪ್ಪ ಚೆನ್ನಾಗಿ ದುಡ್ದಿದ್ದಾರೆ, ನಮ್ಮನ್ನು ನೋಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಅದಕ್ಕೆ ಎಲ್ಲದಕ್ಕೂ ಅವ್ರದ್ದು ಬೆನ್ನೆಲುಬಾಗಿ ಒಂದು ಲೇಡಿ ಇರುತ್ತೆ ಅಂತ ಹೇಳ್ತಾರಲ್ವ, ಆ ಥರ ನಮ್ಮಮ್ಮ ನಮ್ಮನೇದು ಯಾವುದೇ ಕೆಲಸಕ್ಕಾಗಲಿ ಏನೇ ಕೆಲಸ ಆಗಲಿ ನಾವು ಫಸ್ಟ್ ಸ್ಟಾರ್ಟ್ ಮಾಡೋದೇ ನಮ್ಮ ಅಮ್ಮನ ಕೈಯಿಂದನೇ. ಅಷ್ಟೊಂದು ಲಕ್ಕಿಂತಲೇ ಹೇಳ್ಬೋದು ನಮ್ಮ ಅಮ್ಮನ ಕೈ. ಸೊ ಇವಾಗ ಅಲ್ಲಿಂದ RTOಗೆಲ್ಲ ಹೋಗೋದಿತ್ತು. ಸೊ RTOಗೆಲ್ಲ ಹೋಗಿ ಅಲ್ಲಿಂದ ರಿಟರ್ನ್ ಇವಾಗ ಮನೆಗೆ ಬಂದಿದ್ದೀವಿ, ಅಮ್ಮನ ಮನೆಗೆ. ಸೊ ಅಲ್ಲಿ ಸ್ವಲ್ಪ ಮಧ್ಯಾಹ್ನ ಊಟ ಎಲ್ಲ ದರ್ಗಕ್ಕೆಲ್ಲ ಹೋಗಬೇಕು ಅಂದ್ಕೊಂಡಿದ್ವಿ. ಬಟ್ ಮಳೆ ಜೋರಾಗಿ ಬರ್ತಾಯಿತ್ತು, ಗಾಡಿಗೆ ಸೈಡಿದು ಪರ್ದೆ ಬರುತ್ತಲ್ವ, ಸೊ ಅದಿತ್ತಿಲ್ಲ, ತುಂಬಾ ಒದ್ದೆ ಆಗ್ತಾಯಿದ್ವಿ. ಬರುವಾಗಂತೂ ಜೋರು ಮಳೆ ಇತ್ತಲ್ವ. ಸೊ ಹಾಗಾಗಿ ಇವಾಗ ಬೇಡ, ಸಂಜೆ ಆಗುವಾಗ ಅಥವಾ ನಾಳೆ ಏನಾದರೂ ಹೋಗೋಣ ಅಂತೇಳಿ ರಿಟರ್ನ್ ಮನೆಗೇ ಬಂದ್ವಿ. ಬರುವಾಗ ನಮ್ಮ ಆಂಟಿ ಒಬ್ಬರಿದ್ದಾರೆ, ಅವ್ರ ಮನೆಯಲ್ಲಿ ಚೆನ್ನಾಗಿ ಏನು ಕರ್ಬೇವಿನ ಸೊಪ್ಪಿನ ಗಿಡ ಇದೆ. ಸೊ ಅಲ್ಲಿಂದ ಕರ್ಬೇವಿನ ಸೊಪ್ಪನ್ನು ತಗೊಬಂದಿದ್ದೀನಿ. ಸೊ ಇವಾಗ ನನ್ನ ಮಗಳು ಅಮ್ಮನ ಮನೆ ಹೋಗ್ತಾ ಇದ್ದಾಳೆ. ಇವತ್ತು ಮದ್ರಸಕ್ಕೂ ಹೋಗಿಲ್ಲ. ನಮ್ಮಮ್ಮ ಅಂದರು ಇವಾಗ ಸ್ವಲ್ಪ ಮಳೆ ನಿಂತಿದೆಯಲ್ವ, ನಾವು ದರ್ಗಕ್ಕೆ ಹೋಗಿ ಬರ್ತೀವಿ, ಅಂದರೆ ನಾಳೆ ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳಿ. ಅದಕ್ಕೋಸ್ಕರ ಇವಾಗ ಫಸ್ಟಿಗೆ ದರ್ಗಕ್ಕೆ ಹೋಗಿ ಬರೋಣ ಅಂತೇಳಿ. ಸೊ ಇವಾಗ ನನ್ನ ಮಗಳು ಆಮೇಲೆ ದೊಡ್ಡ ಮಗಳು ಅವರಿಬ್ಬರು ಹೋಗ್ತಾ ಇದ್ದಾರೆ. ನನಗೆ ಹೋಗೋದಕ್ಕೆ ಅದರಲ್ಲಿ ಜಾಗ ಇಲ್ಲ, ನಾನೂ ಕೊನೆ ತಂಗಿ ಹೋಗ್ತಾ ಇಲ್ಲ, ಯಾಕಂದರೆ ನಾವು ಬೆಳಿಗ್ಗೆ ಆಟೋ ತೊಗೊಬರೋದಕ್ಕೆ ಹೋಗಿದ್ವಲ್ವ. ಸೊ ಹಾಗಾಗಿ ನಾವು ಹೋಗ್ತಾ ಇಲ್ಲ. ನಮ್ಮಮ್ಮ ಆಮೇಲೆ ತಂಗಿರಿಬ್ಬರು ಆಮೇಲೆ ನನ್ನ ಮಕ್ಕಳು ಅಪ್ಪ ಅವರಷ್ಟು ಜನ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಇವಾಗ ಹೋಗೋದಕ್ಕೆ ಹೊರಟಿದ್ದಾರೆ. ಸೊ ನಮ್ಮಪ್ಪ ಆಟೋ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ನಮ್ಮ ಮನೆಗಂತೂ ಚೆನ್ನಾಗಿ ಕಾಣಿಸುತ್ತಲ್ವ, ನಿಮ್ಗೆ ಗೊತ್ತಿದೆಯಲ್ಲ, ಅಮ್ಮನ ಮನೆ ಹತ್ರನೇ. ಸೊ ಹಾಗಾಗಿ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಲ್ಲಿ ಹೊರಗಡೆನೇ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಸೊ ಇವಾಗ ರೆಡಿ ಆಗಿದ್ದಾರೆ, ಹೋಗ್ತಾ ಇದ್ದಾರೆ ಇಲ್ಲಿ. ಹಾಗೆಯೇ ನಾನಿಲ್ಲಿ ನೈಟ್ ಡಿನ್ನರ್ಗೆ ಅಂತೇಳಿ ಏನು ಚಿಕನ್ ಪುಲಾವ್ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಮಸಾಲೆಲ್ಲ ಮಾಡಿ ಇಟ್ಟಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಮೆಸೇಜೂ ಬಂತು, ನಾಳೆ ಸ್ಕೂಲ್ ಇಲ್ಲ ಅಂತೇಳಿ. ಸೊ ಸ್ಕೂಲ್ ಇಲ್ಲ ಅಂತೇಳಿ ಗೊತ್ತಾದ್ಮೇಲೆ ನನ್ನ ಮಗಳಂತೂ ಮನೆಗೆ ಬರೋದೇ ಇಲ್ಲ. ದೊಡ್ಡೋಳು, ಚಿಕ್ಕವಳು ಬರ್ತಾಳೆ, ಬಟ್ ಇವತ್ತೇನು ಮಾಡ್ತಾಳು ಅಂತೇಳಿ ಗೊತ್ತಿಲ್ಲ. ಸೊ ಇವಾಗ ಮಳೆನೂ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಚೆನ್ನಾಗಾಗುತ್ತೆ ಹೊರಗಡೆ ಕೂತ್ಕೊಳ್ಳೋದಕ್ಕೂ. ಹಸ್ಬೆಂಡೂ ಬಂದಿದ್ದಾರೆ ಬೇಗ ಡ್ಯೂಟಿಯಿಂದ, ಅವರು ಮಲ್ಕೊಂಡಿದ್ದಾರೆ. ನಾನಿಲ್ಲಿ ಒಬ್ಬಳೇ ಕೂತಿದ್ದೀನಿ, ಮಕ್ಕಳು ಇಲ್ವಲ್ಲ, ಒಂಥರ ಬೇಜಾರಾಗ್ತಾ ಇದೆ. ಈ ಟೈಮಲ್ಲಿ ನನ್ನ ಮಗಳು ಇರೋದು ಇಲ್ಲ, ಮದ್ರಸಕ್ಕೂ ಹೋಗಿರ್ತಾಳೆ, ದೊಡ್ಡೋಳು ಅಮ್ಮನ ಮನೆಗೆ ಹೋಗಿರ್ತಾಳೆ. ಸೊ ಇವಾಗ ನಾನು ಒಬ್ಬಳೇ ಇದ್ದೀನಿ, ಕೂತಿದ್ದೀನಿ ಇಲ್ಲಿ. ಚಿಕನ್ ಪುಲಾವ್ ಮಾಡ್ಕೊಳ್ಳೋದಕ್ಕೆ ನಾನು ಆವಾಗಲೇ ಚಿಕನಿದು ಏನು ಮಸಾಲ ಎಲ್ಲ ಮಾಡ್ಕೊಂಡು ಇಟ್ಟಿದ್ದೆ. ಸೊ ಬಾಸ್ಮತಿ ರೈಸನ್ನು ಒಂದು ಅರ್ಧ ಗಂಟೆ ಸೋಕ್ ಮಾಡಿನೂ ಇಟ್ಟಿದ್ದೆ. ಇವಾಗ ರೈಸೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ದಮ್ಮಿಗೆ ಇಟ್ಕೊಳ್ಳೋಣ ಅಂತೇಳಿ ಇವಾಗ ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಚಿಕನ್ ಪುಲಾವ್ ಇಲ್ಲಿ ದಮ್ಮಿಗೆ ಇಟ್ಟಿದ್ದೀನಿ, ದಮ್ ಆಗ್ತಾ ಇದೆ. ಇಲ್ಲಿ ಮೇಲ್ಗಡೆದು ಏನು ಹ್ಯಾಂಡಲ್ ಬರುತ್ತಲ್ವ ಅದನ್ನು ಕಟ್ಟಾಗಿದೆ. ಸೊ ಅಲ್ಲಿಗೂ ಏನು ಹಿಟ್ಟು ಇಟ್ಟಿದ್ದೀನಿ, ಸ್ವಲ್ಪ ಏನು ದಮ್ ಆದದ್ದು ಹೊರಗಡೆ ಬರೋದು ಬೇಡ ಅಂತೇಳಿ. ಸೊ ನೀವ್ ಅನ್ಕೋಬಹುದು ಇವಳು ಏನಪ್ಪ ಡೈಲಿ ಜಾಸ್ತಿಯಾಗಿ ಈ ತರ ಪುಲಾವ್ ಮಾಡ್ತಾಳೆ ಅಂತೇಳಿ. ಹಸ್ಬೆಂಡ್ ಈ ತರ ಚಿಕನ್ ಸಾರೆಲ್ಲ ಮಾಡಿದ್ರಲ್ಲಿ ಚಿಕನ್ ಎಲ್ಲ ತಿನ್ನಲ್ಲ. ಆಮೇಲೆ ನನ್ಗೂ ಏನಾದ್ರು ಹುಷಾರಿಲ್ಲ ಅಂದ್ರೆ ಸ್ವಲ್ಪ ಏನು ವೀಕ್ ತರ ಫೀಲ್ ಆದ್ರೆ ಏನ್ ಮಾಡ್ತೀನಿ ಅಂದ್ರೆ ಸಿಂಪಲ್ ಆಗಿ ಈಸಿಯಾಗಿ ಈ ತರ ಚಿಕನ್ ಪುಲಾವ್ ಈ ತರದೇ ಮಾಡ್ಬಿಡ್ತೀನಿ. ಸೊ ಇವತ್ತು ಅದೇ ತರ ಮಂತ್ಲಿ ರೀಸೈಕಲ್ ಇದೆಯಲ್ವಾ ಅದಾಗ್ಬಿಟ್ಟಿದೆ. ಸೊ ಹಾಗಾಗಿ ತುಂಬಾನೇ ವೀಕ್ನೆಸ್ ತರ ಆಗ್ತಾ ಇದೆ, ಅದಕ್ಕೆ ಈಸಿಲಿ ಆಗುತ್ತೆ ಅಂತೇಳಿ ಚಿಕನ್ ಪುಲಾವ್ನೇ ಮಾಡಿದೀನಿ. ಸೊ ಹಾಗೆ ಇವತ್ತಂತೂ ನಾನು ತುಂಬಾನೇ ಖುಷಿಯಾಗಿದ್ದೀನಿ, ಯಾಕೆಂದ್ರೆ ಆಫ್ಟರ್ ಲಾಂಗ್ ಟೈಮ್ ಅಂತಾನೆ ಹೇಳ್ಬೋದು. ಒಂದು ವಿಡಿಯೋ ಸ್ವಲ್ಪ ಜಾಸ್ತಿ ವ್ಯೂಸ್ ಹೋಗಿತ್ತು, ಯಾವ್ದಂದ್ರೆ ಮಂಗಳೂರಿದ್ದು ಹಾಸ್ಪಿಟಲ್ ಇದು. ಸೊ ಅದ್ರಲ್ಲಿ ಸ್ವಲ್ಪ ಜಾಸ್ತಿ ನನಗೆ ಏನು ಸಬ್ಸ್ಕ್ರೈಬರ್ಸ್ ಎಲ್ಲ ಆಗಿತ್ತು. ಅದಾದ್ಮೇಲೆ ಸಬ್ಸ್ಕ್ರೈಬರ್ಸೇ ಆಗ್ತಾ ಇತ್ತಿಲ್ಲ, ಒಂದಾದ್ರೆ 2 ಕಮ್ಮಿ ಆಗೋದು, ಇದೇ ತರ ಆಗ್ತಾ ಇತ್ತು. ಬಟ್ ಇವತ್ತು ತುಂಬಾ ದಿವಸದ ನಂತರ
ಏನು ಬೆಳಿಗ್ಗಿಂದ ನನಗೆ 9 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ನೋಡೋಣ ನಾಳೆ ಬೆಳಿಗ್ಗೆ ತನಕ ಎಷ್ಟಾಗುತ್ತೆ ಅಂತೇಳಿ. ತುಂಬಾನೇ ಖುಷಿ ಆಗುತ್ತೆ. ಅಂದರೆ ಹೊಸ ಸಬ್ಸ್ಕ್ರೈಬರ್ಸ್ ಅಂದರೆ ಹೊಸ ಮೆಂಬರ್ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ಗೆ ಜಾಯಿನ್ ಆಗಿರೋದು. ನಮ್ಮ ವಿಡಿಯೋಸ್ ನಮ್ಮ ಚಾನಲ್ ಎಲ್ಲ ಇಷ್ಟಪಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋದು. ಸೊ ತುಂಬಾನೇ ಖುಷಿ ಆಗುತ್ತೆ. ಒಂದು ದಿವಸದಲ್ಲಿ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಆಗಿದೆಯಲ್ವಾ, ಅಲ್ಹಮ್ದುಲಿಲ್ಲ ಅಂತಲೇ ಹೇಳ್ತೀನಿ. ಸೊ ಇವತ್ತು ಲಕ್ಕಿ ಡೇ ಅಂತಲೇ ಹೇಳ್ಬೋದು. ನಮ್ಮಪ್ಪ ಒಂದನೇದಾಗಿ ಆಟೋ ತಗೊಂಡಿದ್ದಾರೆ. ಸೊ ಎರಡನೇದಾಗಿ ನನಗೆ ಇವತ್ತು ಸ್ವಲ್ಪ ಜಾಸ್ತಿನೇ ಸಬ್ಸ್ಕ್ರೈಬರ್ಸೂ ಆಗಿದೆ. ಸೊ ಹಾಗಾಗಿ ಇವತ್ತೊಂದು ಲಕ್ಕಿ ಡೇ ಅಂತಲೇ ಹೇಳ್ಬೋದು. ಸೊ ಇನ್ನೂ ಬಂದಿಲ್ಲ, ದರ್ಗಕ್ಕೆ ಹೋಗಿದ್ದಾರಲ್ವಾ ಅಮ್ಮ ತಂಗೀರು, ನನ್ನ ಮಕ್ಕಳೆಲ್ಲ ದರ್ಗಕ್ಕೆ ಹೋಗಿದ್ದಾರೆ. ಸೊ ಅವರು ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ದೊಡ್ಡಳಂತೂ ಬರ್ಲಿಕ್ಕಿಲ್ಲ, ನಾಳೆ ಸ್ಕೂಲ್ ಹೇಗೂ ಇಲ್ವಲ್ಲ. ಚಿಕ್ಕವಳು ಬರ್ತಾಳೆ ಇಲ್ಲಿ ಮನೆಗೆ ಮಲಗೋದಕ್ಕೆ. ಅವಳಿಗೆ ನಾನು ಹಸ್ಬೆಂಡ್ ಇಬ್ರು ಬೇಕೇ ಬೇಕು, ಅಂದ್ರೆ ಅವ್ರ ಅಪ್ಪನು ನಾನು ಬೇಕೇ ಬೇಕು. ಸೊ ಹಾಗಾಗಿ ಅವಳು ಬರ್ಬೋದು. ಸೊ ಅವಳಿಲ್ಲಂದ್ರೆ ಮನೇನೆ ಒಂಥರ ಬೇಜಾರ್ ಥರ ಆಗುತ್ತೆ. ಸೊ ಅವಳನ್ನೇ ವೆಯ್ಟ್ ಮಾಡ್ತಾ ಇದ್ದೀನಿ, ಬಂದಿಲ್ಲ ಇನ್ನು. ಅವಳು ಮನೇಲಿ ಇದ್ರೇನೆ ಒಂಥರ ಚೆನ್ನಾಗಿ ಕಾಣಿಸೋದು, ಇಲ್ಲಾಂದ್ರೆ ಬೇಜಾರಾಗ್ಬಿಡುತ್ತೆ. ಹಸ್ಬೆಂಡ್ ಅಲ್ಲಿ ರೂಮಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ, ನಾನಿಲ್ಲಿ ಕಿಚನಲ್ಲಿ ಇದ್ದೀನಿ. ಸೊ ಒಂಥರ ಬೇಜಾರಾಗ್ತಾ ಇದೆ, ನೋಡೋಣ ಯಾವಾಗ ಬರ್ತಾಳೆ ಅಂತೇಳಿ. ಕೊನೆಗೂ ರಾತ್ರಿ ಬಂದಿಲ್ಲ ನನ್ನ ಮಗಳು, ಸ್ಕೂಲ್ ಇಲ್ಲ ಅಂತೇಳಿ ವಿಷಯ ಸಿಕ್ತಲ್ವ. ಸೊ ಹಾಗಾಗಿ ದೊಡ್ಡವಳು ಹೇಗೂ ಬರಲ್ಲ ಅಂತೇಳಿ ಕನ್ಫರ್ಮೇ ಇತ್ತು, ಅವಳು ಬರಲ್ಲ. ಚಿಕ್ಕವಳಾದರೂ ಬರ್ಬೋದು ಅಂದ್ಕೊಂಡೆ, ಬಟ್ ಅವಳು ಬಂದಿಲ್ಲ. ಅಮ್ಮನ ಮನೇಲಿ ಇವತ್ತು ಅಮ್ಮನ ಮನೇಲೇ ಇರ್ತೀನಿ ಅಂತೇಳಿ ಅವಳಿಗೆ ಆಟೋ ಬಂದಿರೋದೇ ಒಂಥರ ಖುಷಿಯಾಗಿಬಿಟ್ಟಿದೆ. ಬರೀ ಆಟೋದಲ್ಲೇ ಇದ್ದಾಳಂತೆ, ರಾತ್ರಿ ಎಲ್ಲ ಆಟೋದಲ್ಲೇ ಕೂತ್ಕೊಂಡು ಮೊಬೈಲ್ ನೋಡ್ಕೊಳ್ಳೋದು, ಆಟೋದಲ್ಲೇ ಕೂತ್ಕೊಳ್ಳೋದು, ಇದೇ ಥರ ಮಾಡ್ತಾ ಇದ್ದಾಳೆ. ಅವಳಿಗಂತೂ ತುಂಬಾ ಖುಷಿಯಾಗಿದೆ ಆಟೋ ಬಂದಿರೋದು. ಅಪ್ಪನ ಆಟೋದಲ್ಲೇ ಸ್ಕೂಲಿಗೂ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಬಟ್ ಇವಾಗ ನಮ್ಮ ಅಪ್ಪಂದು ಬಂದ ತಕ್ಷಣವೇ ಇವಾಗ ಆಲ್ರೆಡಿ ಹೋಗ್ತಾ ಇದ್ದಾಳಲ್ವ ಆಟೋದಲ್ಲಿ. ಸೊ ಅದರಿಂದ ಸಡನ್ಲಿ ಆಗಿ ತೆಗಿಯೋದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ನಮ್ಮ ಅಪ್ಪ ಅಂದರು, ಇವಾಗ ಬೇಡ, ಒಂದು ದಸರಾ ಲೀವೆಲ್ಲ ಆಗಲಿ, ಸೊ ಆಮೇಲೆ ನೋಡೋಣ, ಆಮೇಲೆ ಏನಾಗುತ್ತೆ ಅಂತೇಳಿ ಆವಾಗ ನೋಡ್ಕೊಳ್ಳೋಣ, ಇವಾಗ ಅದೇ ಆಟೋದಲ್ಲಿ ಹೋಗಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ಫಸ್ಟಿಂದನೇ ಹೋಗ್ತಾ ಇದ್ದಾಳಲ್ವ ಆಟೋದಲ್ಲಿ, ಅದೇ ಆಟೋದಲ್ಲಿ ಕಳ್ಸೋಣ, ಆಮೇಲೆ ನಮ್ಮಪ್ಪಂದು ಆಟೋದಲ್ಲಿ ಕಳ್ಸೋಣ ಅಂತೇಳಿ. ಸೊ ಹಾಗಾಗಿ ಇವಾಗ ಮಕ್ಳು ಯಾರೂ ಬಂದಿಲ್ಲ ಬೆಳಿಗ್ಗೆ. ಇವಾಗ ಏನು ನಾನು ಸ್ವಲ್ಪ ಅಮ್ಮನ ಮನೆ ಹೋಗಿ ಬರೋಣ ಅಂತೇಳಿ ಇವಾಗ ಕೆಲಸ ಎಲ್ಲ ಆಗಿದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತೂ ಮಾಡಿಲ್ಲ ನಾನು, ಒಂದು ಗ್ಲಾಸ್ ಅಷ್ಟು. ಇವತ್ತು ಎದ್ದಿದ್ದು ಸ್ವಲ್ಪ ಲೇಟೇ, ಮಕ್ಕಳಿಗೆ ಸ್ಕೂಲ್ ಇಲ್ವಲ್ಲ, ಸ್ವಲ್ಪ ಆರಾಮಾಗಿ 8 ಗಂಟೆ ತನಕ ಮಲಗಿ ಎದ್ದು. ಅದೇ ಎಚ್ಚರ ಅಂತೂ ಬೇಗನೆ ಆಗಿಬಿಡುತ್ತೆ, ಯಾಕೆಂದರೆ ನಾವು ಡೈಲಿ ಎದ್ದೇಳ್ತೀವಲ್ವ, ಅದೇ ಟೈಮಿಗೆ ಎಚ್ಚರ ಆಗಿಬಿಡುತ್ತೆ. ಆದ್ರೂ ಮಲ್ಕೊಳ್ಳೋಣ ಅಂತೇಳಿ ಒಂದು ಆಸೆ. ಆ ಟೈಮಲ್ಲೂ ಯಾವ ಥರ ಮಲ್ಗೋಣ ಅಂತೇಳಿ ಆಸೆ ಆಗುತ್ತೋ ಅದೇ ಥರ ಮಲ್ಗೋಣ ಅಂತೇಳಿ ಆಸೆ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಮಲಗಿ 8 ಗಂಟೆಗೆ ಎದ್ದು ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಜಾಸ್ತಿ ಕ್ಲೀನ್ ಮಾಡೋದೇನು ಕೆಲಸ ಐತಿಲ್ಲ, ಸ್ವಲ್ಪ ಕ್ಲೀನ್ ಮಾಡಿ ಇವಾಗೇನು ಅಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀನಿ. ನಾನು ಯಾವಾಗಲೂ ಆ ಕಡೆಯಿಂದಾಗಿಯೇ ಹೋಗೋದು, ಸ್ವಲ್ಪ ದೂರ ಆಗಿನೇ. ಬಟ್ ಇವತ್ತು ಸ್ವಲ್ಪ ಈಸಿ ಆಗಲಿ ಅಂತೇಳಿ ಈ ಕಡೆಯಿಂದನೇ ಹೋಗ್ತಾ ಇದ್ದೀನಿ. ಇಲ್ಲಿ ನಮ್ಮಪ್ಪ ಆಟೋ ಇಲ್ಲ, ಆಟೋ ಅದ್ರ ಸೈಡ್ ಇರೋದೇ ಹೇಳಿದ್ನಲ್ಲ, ಪರ್ದೆ ಇದೆಯಲ್ವ, ಅದನ್ನು ಹಾಕೋದಕ್ಕೆ ಅಂತೇಳಿ ತಗೊಂಡು ಹೋಗಿದ್ದಾರೆ. ಅದು ಮಳೆ ಬಂದಾಗೆಲ್ಲ ಕಷ್ಟ ಆಗುತ್ತೆ, ಬಾಡಿಗೆಲ್ಲ ಮಾಡ್ಕೊಳ್ಳುವಾಗ ಅದಂತೂ ಬೇಕೇ ಬೇಕು ಈ ರೈನ್ ಸೀಸನಲ್ಲಿ. ಬಾಕಿ ಟೈಮಲ್ಲಾದರೆ ಓಕೆ, ಪರವಾಗಿಲ್ಲ. ಸೊ ಹಾಗೆಯೇ ಇಲ್ಲಿ ಹಸ್ಬೆಂಡೂ ಡ್ಯೂಟಿ ಇಲ್ಲ ಅಂತೇಳಿ ಅವರೂ ಬೇಗನೆ ಬಂದುಬಿಟ್ರು. ಅಂದರೆ ಬೆಳಿಗ್ಗೆನೇ ಬಂದಿದ್ದಾರೆ, 10:30 ಆಗುವಾಗ ಅವರೂ ಬಂದರು. ಯಾಕೆಂದರೆ ತುಂಬ ಜೋರು ಮಳೆ ಇತ್ತು ಬೆಳಿಗ್ಗೆ ಟೈಮ್. ಸೊ ಹಾಗಾಗಿ ಅವ್ರಿಗೂ ಕೆಲಸ ಇಲ್ಲ ಅಂತೇಳಿ ಅವರೂ ಬಂದಿದ್ದಾರೆ. ಬರುವಾಗ ಮರ್ವ ಇದೆಯಲ್ವ, ಅದನ್ನು ತಗೊಂಬಂದಿದ್ದಾರೆ. ನಾನಂತೂ ತಿನ್ನಲ್ಲ, ಇದು ಹಸ್ಬೆಂಡಿಗೆ ಇಷ್ಟ. ಸೊ ಅದಕ್ಕೋಸ್ಕರ ಚಿಕ್ಕ ಮಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅವಳು ಹೇಳಿದ್ಲು ಅಂತೇಳಿ ಇಲ್ಲಿ ತಗೊಬಂದಿದ್ದಾರೆ. ಹಾಗೆಯೇ ಇಲ್ಲಿ ನಮ್ಮದು ಸೀಬೆಹಣ್ಣಿದು ಮರ ಇದೆಯಲ್ವ, ಅದರಲ್ಲಿ ಲಾಸ್ಟ್ ಟೈಮೂ ಸೀಬೆಹಣ್ಣು ಆಗಿತ್ತು. ಈ ಟೈಮ್ ನಾವು ಅದನ್ನು ಕಟ್ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡಿರೋದು, ತುಂಬ ಏನು ಅಡ್ಡ ಬಿದ್ದುಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಕಟ್ ಮಾಡ್ಕೊಳ್ಳೋಣ ಅಂತೇಳಿ. ಬಟ್ ನಮ್ಮಮ್ಮ ಅಂದರು ಬೇಡ, ಇರಲಿ, ಇಷ್ಟು ವರ್ಷ ಇದ್ದಿದ್ದಲ್ವ, ಇರಲಿ ಅಂತೇಳಿ ಇಟ್ಟಿದ್ರು. ಸೊ ಈ ವರ್ಷ ಸ್ವಲ್ಪ ಜಾಸ್ತಿನೇ ಕಾಯಿಗಳಾಗಿದ್ದಾವೆ. ಅದಕ್ಕೆ ನೋಡೋಣ, ಲಾಸ್ಟ್ ಟೈಮ್ ಸ್ವಲ್ಪ ಟೈಮ್ ಹೋಗಲಿ, ದೊಡ್ಡದಾಗುತ್ತಾ ನೋಡೋಣ ಅಂತೇಳಿ ಹಾಗೇನೆ ಇಟ್ಟಿದ್ದೀವಿ. ಒಂದು 2 ಚಿಕ್ಕದಾದ್ರೂ ಸ್ವೀಟ್ ಇತ್ತು. ಸೊ ಅದನ್ನು ತೆಗೆದು ತಿಂದು, ಸೊ ಇವಾಗ ಇಲ್ಲಿ ಮರ್ವಾಯಿ ಸುಕ್ಕ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಬಂದಿದ್ದೀನಿ. ನಾನು ತಿನ್ನಲ್ಲ, ಹಸ್ಬೆಂಡ್ ಅಂತ ಇದ್ರು, ತುಂಬಾ ಟೇಸ್ಟಾಗಿ ಆಗಿತ್ತು ಮರ್ವಾಯಿ ಸುಕ್ಕ. ಬಟ್ ನಿನಗೇನು ನಸೀಬಿಲ್ಲ ತಿನ್ನೋದಕ್ಕೆ ಅಂತೇಳಿ ಏನು ಮಾಡೋದು, ನಾನು ಫಸ್ಟಿಂದನೇ ತಿಂತಾ ಇಲ್ಲ ಅದನ್ನು, ಇವಾಗಂತಲ್ಲ. ಫಿಶಲ್ಲಿ ತಿನ್ನಲ್ಲ ಅನ್ನೋದಾದರೆ ಇದೇ ಅನಿಸುತ್ತೆ, ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಇದು. ಸೊ ಅದಕ್ಕೋಸ್ಕರ ಅದು ತಿಂದಿಲ್ಲ. ಇಲ್ಲಿ ಮರ್ವಾಯಿ ಸುಕ್ಕದು ಎಲ್ಲ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಕಾಯಿ ತುರಿ ಇದೆಯಲ್ವ, ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫೈನಲ್ ಆಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಮನೆಗೆ ಇವಾಗ ಮ್ಯಾಪಿಂಗ್ ಇದೆಯಲ್ವ, ಅದೆಲ್ಲ ಆಗ್ತಾ ಇದೆಯಲ್ವ, ಅವರೂ ಬಂದಿದ್ದರು. ಅವರು ಎಲ್ಲ ಎಕ್ಸ್ಪ್ಲೇನ್ ಎಲ್ಲ ಮಾಡಿ ಹೇಳಿ ಕೊಡ್ತಾಯಿದ್ರು. ಎಲ್ಲ ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಳಿ, ಒಂದನ್ನು ರಾಂಗ್ ಮಾಡ್ಕೋಬೇಡಿ, ಫಸ್ಟಿಗೆ ಒಂದು ಜೆರಾಕ್ಸ್ ತೆಗೀರಿ, ಅದರಲ್ಲಿ ಫಿಲ್ ಮಾಡ್ಕೊಳ್ಳಿ, ನಂತರ ಅದು ಕರೆಕ್ಟ್ ಆದಮೇಲೆ ಇದು ಈ ಫಾರ್ಮಲ್ಲಿ ಫಿಲ್ ಮಾಡಿ ನಮಗೆ ಕೊಟ್ಟರೆ ಆಯಿತು ಅಂತೇಳಿ. ತುಂಬಾ ಹುಷಾರಾಗಿರಬೇಕು, ತುಂಬಾ ಏನು ಕೇರ್ಫುಲ್ಲಾಗಿ
ಏನು ಫಾರ್ಮ್ ಇದೆಯಲ್ವ ಅದನ್ನು ಫಿಲ್ ಮಾಡಬೇಕು. ಎಲ್ಲರೂ ಅದೇ ಥರ ನಾವಂತಲ್ಲ ಎಲ್ಲರೂ. ಸೊ ಅದಕ್ಕೋಸ್ಕರ ಅದನ್ನು ತಗೊಂಬಂದು ಕೊಟ್ಟು ಹೋದರು. ಸೊ ಇವತ್ತೊಂಥರ ಸಂಡೇ ಥರನೇ ಫೀಲ್ ಆಗ್ತಾಯಿತ್ತು. ನಮ್ಮ ಅಪ್ಪ ಹೇಗೂ ಡ್ಯೂಟಿ ಹೋಗಿಲ್ಲ, ಮನೇಲಿ ಇದ್ದರು, ನಾಳೆ ಸ್ಟಾರ್ಟ್ ಮಾಡ್ಕೋತೀನಿ ಅಂತೇಳಿ. ಹಸ್ಬೆಂಡೂ ಬೇಗನೆ ಬಂದಿದ್ದರು. ಹಾಗೆಯೇ ಮಕ್ಕಳಿಗೂ ಸ್ಕೂಲ್ ಇತ್ತಿಲ್ವಲ್ಲ, ಒಂಥರ ಸಂಡೇ ಥರನೇ ಫೀಲ್ ಆಗ್ತಾಯಿತ್ತು. ನಾನು ಅಮ್ಮನ ಮನೇಲೇ ಇದ್ದೆ. ಸೊ ಇವಾಗ ಬಂದಿರೋದು, ಇವಾಗ ಒಂದು 5 ಗಂಟೆ ಆಗುವಾಗ ನಮ್ಮ ಮನೆಗೆ ಬಂದಿದ್ದೀನಿ. ಸೊ ಹಸ್ಬೆಂಡ್ ಇಲ್ಲಿ ಅಂಗಡಿಯಿಂದ, ಅಂದರೆ ನನ್ನ ಮಗಳು ಅಂಗಡಿಗೆ ಹೋದರೆ ಏನಾದರೂ ಒಂದು ತಗೊಬಂದೇ ಬರ್ತಾಳೆ. ಸೊ ಅಂಗಡಿಗೆ ಹೋಗಿದ್ಲು, ಇದನ್ನು ತಗೊಬಂದಿದ್ಲು. 30 ರುಪೀಸ್, ಅದೆರಡು ಕೇಕಿಗೆ 30 ರುಪೀಸೇ, 20 ರುಪೀಸ್ ಪ್ಲಸ್ 10 ರುಪೀಸ್. ಅದೊಂದು ಬಾಕ್ಸ್ ಒಂದು ಫ್ರೀ ಸಿಕ್ತದ್ರಲ್ಲಿ. 2 5 ಎತ್ತರವರು ಇಪ್ಪ ಇದು ಒಂದು 2 ರುಪೀಸ್ ಅಲ್ಲಿ ಅಪ್ಪ 2 5 ಎತ್ತರ 2 1 2 2 2 4 2 3 6 2 4 8 2 5 ಅಪ್ಪ ಹೆಂಗಿಲ್ಲ ಎತ್ತರ ಶಾಂಪು ಉಂಟು 5 ಹಾಗೆಯೇ ಇವತ್ತು ನೈಟ್ ಡಿನ್ನರ್ಗೆ ಸಿಂಪಲಾಗಿ ಏನಾದರೂ ಮಾಡೋಣ ಅಂತೇಳಿ ಇಲ್ಲಿ ನಾನು ಮೊದಲಿಗೆ ಇಲ್ಲಿ ಏನು ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಕೊನೆಗೆ ಏನು ಕಿಚಡಿ ಮಾಡೋಣ ಅಂತೇಳಿ ವೆಜಿಟೇಬಲ್ಸ್ ಈ ಥರ ಕಾಳುಗಳೆಲ್ಲ ಹಾಕಿ ಕಿಚಡಿ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಇಲ್ಲಿ ಕಾಳು ಇದೆಯಲ್ವ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಸೋಕ್ ಮಾಡಿ ಇಟ್ಟಿದ್ದೀನಿ. ಇವಾಗ ತುಂಬಾ ಸಿಂಪಲಾಗಿ ಮಾಡ್ತೀನಿ, ತುಂಬಾ ಚೆನ್ನಾಗಾಗುತ್ತೆ ನೈಟ್ ಟೈಮಲ್ಲಿ, ಏನು ಲೈಟಾಗಿ ತಿನ್ನೋದಕ್ಕೆ ಹಸ್ಬೆಂಡಿಗೂ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಸೋಕ್ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಪಾಪ್ಕಾರ್ನ್ ಇದೆಯಲ್ವ ಅದನ್ನು ತಗೊಬಂದಿದ್ರು ಹಸ್ಬೆಂಡ್ ಬರುವಾಗ. ಅವ್ರಿಗೆ ಈ ಥರದೆಲ್ಲ ಇಷ್ಟ ಆಗಲ್ಲ, ಬಟ್ ಇವತ್ತು ಏನೋ ಗೊತ್ತಿಲ್ಲ ಅವ್ರಿಗೂ ಏನಾದರೂ ತಿನ್ನಬೇಕು ಅಂತೇಳಿ ಆಸೆ ಆಗ್ತಾಯಿದೆ. ಅದಕ್ಕೆ ಅವರೇ ಆ ಕೇಕ್ ಇದೆಯಲ್ವ ನಾನು ತೋರಿಸಿದ್ನಲ್ಲ ಅದನ್ನು ಅವರೇ ತಗೊಬಂದಿರೋದು. ಹಾಗೆಯೇ ಇದು ಪಾಪ್ಕಾರ್ನೂ ತಗೊಬಂದಿದ್ರು, ಅದನ್ನು ಮಾಡಿಕೊಡು ಅಂತೇಳಿ. ಸೊ ಇವಾಗ ಅದನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಅವ್ರಿಗೆ ಸುಮ್ಮನೆ ಕೂತ್ಕೊಂಡು ತಿನ್ನೋದಕ್ಕೆ. ಮಳೆ ಟೈಮಲ್ಲಿ ಎಲ್ರಿಗೂ ಅದೇ ಥರ ಅನಿಸುತ್ತೆ, ಬಾಯಿ ಒಂಥರ ಚಟ್ಪಟ ಅಂತ ಇರೋದು, ಏನಾದರೂ ತಿನ್ನಬೇಕು. ಒಟ್ಟಿನಲ್ಲಿ ಖಾಲಿ ಅಂತೂ ಕೂತ್ಕೊಳ್ಳೋದಕ್ಕಾಗಲ್ಲ, ಬಾಯಿಗೆ ಏನಾದರೂ ಹಾಕಿ ತಿಂತಾ ಇರೋಣ ಅಂತೇಳಿ ಅನಿಸುತ್ತೆ. ನನ್ನ ಮಗಳೂ ಅದೇ ಥರ ಚಿಕ್ಕವಳು, ಆವಾಗವಾಗ ಅದು ಬೇಕು ಇದು ಬೇಕು ತಿನ್ನೋದಕ್ಕೆ ಅಂತೇಳಿ ಕೇಳ್ತಾ ಇರ್ತಾಳೆ. ಇಲ್ಲಾಂದ್ರೆ ಆ ಥರ ಎಲ್ಲ ಕೇಳಲ್ಲ ಅವಳು, ಕೇಳೋದು ಇಲ್ಲ ತಿನ್ನೋದೂ ಕಮ್ಮಿನೇ. ಇವಾಗ ಯಾವಾಗ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ ಆವಾಗಿಂದ ಅವಳದು ಸ್ವಲ್ಪ ಏನು ತಿನ್ನೋ ಆಸೆ ಇದೆಯಲ್ವ ಅದನ್ನು ಸ್ಟಾರ್ಟ್ ಆಗಿದೆ ಅವಳದು. ಸೊ ಇವಾಗ ಅದನ್ನಲ್ಲಿ ಏನು ಪಾಪ್ಕಾರ್ನ್ ಇದೆಯಲ್ವ ಅದನ್ನು ಕುಕ್ ಆಗೋದಕ್ಕೆ ಇಟ್ಟಿದ್ದೀನಿ, ಪಾಪ್ ಆಗಲಿ ಅಂತೇಳಿ ಇಟ್ಟಿದ್ದೀನಿ. ಸೊ ಅಷ್ಟೊತ್ತಿಗೆ ನನ್ನ ಮಗಳೂ ಸ್ವಲ್ಪ ಹೋಮ್ವರ್ಕ್ ಇದೆಲ್ಲ ಕೇಳ್ತಾ ಇದ್ಲು. ಸೊ ಅವಳಿಗೂನೆಲ್ಲ ಹೇಳಿ ಇವಾಗ ಬಂದಿದ್ದೀನಿ, ಬೇಗ ಹೋಮ್ವರ್ಕ್ ಮಾಡು ಅಂತೇಳಿ. ತಲೆನೋವಾಗ್ತಿದೆ ಅಂತ ಹೇಳ್ತಾ ಇದ್ಲು, ಯಾಕೆಂದರೆ ಸಂಜೆ ಮಲಗಿದ್ಲು ಮಧ್ಯಾಹ್ನ, ಇವಾಗ ಎದ್ದಿರೋದು. ಅದು ಒಂದೊಂದು ಸಲ ಮಲಗಿದ್ದಾಗ ಒಂಥರ ಆಗುತ್ತಲ್ವ ತಲೆ. ಸೊ ಅವಳಿಗೂ ಅದೇ ಥರ ಆಗ್ತಾಯಿತ್ತು. ಸೊ ಅವಳ ಹತ್ರನೇ ಬೇಗ ಹೋಮ್ವರ್ಕ್ ಮಾಡಿ ಮಲಗಿದ್ರೆ ಆಯಿತು ಅಂತೇಳಿ. ಸೊ ಹಾಗೆಯೇ ಇಲ್ಲಿ ಪಾಪ್ಕಾರ್ನ್ ಪಾಪ್ ಆಗ್ತಾ ಇದೆ. ನಾನಿವಾಗ ಗ್ಲಾಸ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾನೆ ಇಲ್ಲ ಜಾಸ್ತಿಯಾಗಿ, ನನಗೆ ಅವತ್ತು ಹೊಡೆದೋಯ್ತಲ್ವ. ಸೊ ಆವಾಗಿಂದ ನಾನು ಗ್ಲಾಸ್ ಲಿಡ್ ಅಷ್ಟೊಂದು ಯೂಸ್ ಮಾಡ್ತಾ ಇಲ್ಲ. ಇವಾಗ ಇದು ರೆಡಿ ಆಗಿದೆ ಪಾಪ್ಕಾರ್ನೂ, ಚೆನ್ನಾಗಿ ಪಾಪ್ ಆಗಿದೆ. 20 ರುಪೀಸಿಗೆ ಆರಾಮಾಗಿ ಕೊಡ್ಬೋದು ಇದೇ ಪಾಪ್ಕಾರ್ನನ್ನು. ಇವಾಗ ನಾವು ಹೊರಗಡೆಯಿಂದ ತಗೊಳ್ಳೋದಾದರೆ 50 ರುಪೀಸ್ ಎಲ್ಲ ತಗೋತಾರೆ. ಇಲ್ಲಿ ಸ್ವಲ್ಪ ಏನು ನಾವು ಈ ಥರ ಪ್ಯಾಕೆಟ್ ತೊಗೊಂಡು ಮಾಡ್ತೀವಲ್ಲ ಅದು ತುಂಬಾ ಕಮ್ಮಿಗಾಗುತ್ತೆ. ಸೊ ಹಾಗೆಯೇ ಇಲ್ಲಿ ನೈಟ್ ಇದು ಡಿನ್ನರ್ಗೆ ಕಿಚಡಿನೂ ರೆಡಿ ಆಗಿದೆ. ಇದ್ರ ಜೊತೆಗೆ ಪಪ್ಪಡನೂ ಉಪ್ಪಿನಕಾಯಿ ಜೊತೆ ತಿನ್ನೋಣ ಅಂತೇಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.